ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಬೇಬಿಗೆ ಸಿರಲಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಹೋಗ್ಲಾಗ್ತಿದ್ಯಾ? ಸಿರಲಾಕ್ ಅಂತ ಅಂದಾಗ ಒಂದು ನೆನ್ಪಂತು. ನೆನ್ನೆ ಬಂದು ನಾನು ಫಿಲಮಿಗೆ ಹೋದಾಗ ಅವಳಿಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ ಪಾಪ. ನಾನು ಎಷ್ಟೇ ಇಡೀ ಫಿಲಮ್ ನಾನು ಬರೀ ಫೀಡ್ ಮಾಡಿದ್ದೆ ಆಯಿತು, ಫಿಲಮ್ ಅಂತೂ ನೋಡೋಕ್ಕಾಗಿಲ್ಲ. ಬಟ್ ಅವಳಿಗೆ ಫೀಡ್ ಮಾಡಿದ್ರು ಅವಳಿಗೆ ಹೊಟ್ಟೆ ತುಂಬ ಅನಿಸಿಲ್ಲ. ಅವಳಿಗೆ ತುಂಬ ಇರಿಟೇಟ್ ಮಾಡಿಬಿಟ್ಲು. ಸೊ ಅವಾಗ ಅನಿಸ್ತು, ಸೊ ಸಿರಲಾಕ್ ಏನಾದರೂ ಪೌಡ್ರು ಇದ್ದಿದ್ರೆ ಇದು ಹೇಗೆ ಅಂದರೆ ನೀವು ಬಾಯ್ಲ್ ಮಾಡೋದಿಲ್ಲ, ಹಾಟ್ ವಾಟರ್ ಏನಾದರೂ ಇದ್ರೆ ಹಾಟ್ ವಾಟರನ್ನ ಮಿಕ್ಸ್ ಮಾಡಿ ಸ್ವಲ್ಪ ಬನಾನಾ ಏನಾದರೂ ಇದ್ರೆ ನೀವು ಸ್ಮ್ಯಾಶ್ ಮಾಡಿ ತಿನ್ನೋ ಅಂತ ಒಂದು ಸಿರಲಾಕ್ ತುಂಬ ಅಂದರೆ ತುಂಬ ಎಮ್ಮಿ ಆಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಹೊರಗಡೆ ಹೋದಾಗಂತೂ ತುಂಬ ಯೂಸ್ ಆಗುತ್ತೆ. ಸೊ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಬೇಗ 4 ಐಟಮ್ಸನ್ನು ಸೇರಿ ನಾವಿವತ್ತು ಬೇಬಿಗೆ ಸಿರಲಾಕ್ ಮಾಡುವಂಥದ್ದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ ಗೈಸ್, ಇದು ರೋಸ್ಟೆಡ್ ಚನಾ ಮತ್ತು ಇಲ್ಲಿ ನಾನು ಬಾದಾಮನ್ನ ಪೀಲ್ ಮಾಡ್ಕೊಂಡಿರೋದಿದೆ. ಸೊ ಇದು ಬಂದು ಮಕ್ಕನ್ ಆ್ಯಂಡ್ ಇದು ಬಂದು ಪಫರ್ಡ್ ರೈಸ್. ಓಕೆ, ಈಗ ಎಲ್ಲವನ್ನು ನಾವು ಲೋ ಫ್ಲೇಮಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಬೇಕು. ಸೊ ಗಡಿಬಿಡಿಗಂತೂ ಈ ಒಂದು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ಟೈಮ್ ಇದ್ದಾಗ ನಿಧಾನವಾಗಿ ಮಾಡಿ, ಬಿಕಾಸ್ ಮಕ್ಕಳು ತಿನ್ನೋದಲ್ವ ಫುಡ್ಡು. ಸೊ ಒಂದೇನಾದರೂ ಹೆಚ್ಚು ಕಡಿಮೆ ಆದ್ರೂ ಬೇಬಿಗಳು ಮುಟ್ಟೋದೇ ಇಲ್ಲ. ಸೊ ಆದಷ್ಟು ತುಂಬ ರುಚಿಯಾಗಿರುತ್ತೆ ಈ ಒಂದು ಸಿರಲಾಕ್. ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೋಕೋ ಅಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ.